ಹಾಯ್ ಮಕ್ಕಳೇ, ನಮಸ್ತೆ. ನಾನು ಚಂದ್ರಕಲಾ ಪ್ರಸಾದ್ ಅಂತ. ನಾವು ಕೆಲವೊಂದು ಆಕ್ಟಿವಿಟಿನ 3 ದಿನದಿಂದ ಮಾಡ್ತಾ ಇದೀವಲ್ವಾ. ಇವತ್ತು ಮೊದಲನೇ ಆಟ ಏನಪ್ಪಾ ಅಂದ್ರೆ ಬುಕ್ ಬ್ಯಾಲೆನ್ಸಿಂಗ್ ಅಂತ. ನಿಮ್ಮ ಮನೇಲಿ ಯಾವುದೇ ಒಂದು ಬುಕ್ ಇರ್ಬೋದು ಮಕ್ಕಳ, ಅದನ್ನ ತಗೊಂಡು ನಾವು ಈ ತರ ಬುಕ್ನ ತಲೆ ಮೇಲೆ ಇಟ್ಕೋಬೇಕು. ಇಟ್ಕೊಂಡು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂದ್ರೆ ನಿಂತ್ಕೊಂಡು ನಾವು ಈ ಕಡೆ ಮುಂದೆ ಆದ್ರೂ ಹೋಗ್ಬೋದು ಅಥವಾ ಸೈಡಿಗಾದ್ರೂ ಹೋಗ್ಬೋದು. ಒಟ್ಟು 10 ಕೌಂಟ್ಸ್ವರೆಗೂ ಆ ಬುಕ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಓಕೆನಾ? ನೋಡೋಣ ನಾನು ಎಷ್ಟು ಮಾಡ್ತೀನಿ ಬ್ಯಾಲೆನ್ಸ್ ಅಂತ. 1 2 3 4 5 6 7 7ಗೆ ಬಿದ್ದೋಯ್ತು. ನೀವು 10ವರೆಗೂ ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು ಮಕ್ಕಳ. ಈಗ ಬುಕ್ ಬ್ಯಾಲೆನ್ಸಿಂಗ್ ಆಯ್ತಲ್ವಾ. ಈಗ ನಾವು ಮಣಿ ಪೋಣಿಸೋಣ. ಮಣಿ ಪೋಣಿಸೋದಂದ್ರೆ ನನಗೆ ತುಂಬಾ ಇಷ್ಟ. ಎಲ್ಲರಿಗೂ ಮಣಿ ಪೋಣಿಸೋದಂದ್ರೆ ತುಂಬಾ ಇಷ್ಟ ಅಲ್ವಾ. ನಮ್ಮ ಮನೆಯಲ್ಲಿ ಒಂದು ಹಾರ ಇತ್ತು, ಅದು ಕಿತ್ತೋಗಿದೆ. ಆ ಕಿತ್ತೋಗಿರೋ ಹಾರನ ನಾವು ಹೇಗೆ ಪೋಣಿಸೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ತರ ಪೋಣಿಸಿದೀನಿ. ಇದು ಹೇಗೆ ಅಂದ್ರೆ ಒಂದು ಪುಟ್ಟ ಮಣಿ, ಒಂದು ದೊಡ್ಡ ಮಣಿ, ಹೀಗೆ ಪೋಣಿಸೋದು. ಓಕೆನಾ? ನೋಡಿ, ಈಗ ದಾರ ತಗೊಂಡು ಒಂದು ಪುಟ್ಟ ಮಣಿ ತುದಿ ಎಲ್ಲ ನೋಡ್ಕೋಬೇಕು. ತುದಿ ಹೋಲಿಗೆ ಕರೆಕ್ಟಾಗಿ ಹಾಕ್ಬೇಕು. ಒಂದು ಸಣ್ಣ ಮಣಿ, ಒಂದು ದಪ್ಪ ಮಣಿ, ಒಂದು ಸಣ್ಣ ಮಣಿ, ಇನ್ನೊಂದು ದಪ್ಪ ಮಣಿ, ಹೀಗೆ ಮಣಿನ ಪೋಣಿಸ್ತಾ ಇರಬೇಕು. ನೋಡಿ, ಈಗ ಇವತ್ತು ಇಷ್ಟು ಮಣಿ ಪೋಣಿಸಿದೀವಲ್ವಾ. ಹೀಗೆ ನಿಮ್ಮ ಮನೇಲಿ ಮಣಿಗಳಿದ್ರೆ ನೀವು ಪೋಣಿಸ್ಕೊಡಿ ಮಕ್ಕಳ. ಓಕೆ, ಥ್ಯಾಂಕ್ ಯು. ಈಗ ಒಂದು ಪುಟ್ಟ ಕತೆ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಈಗ ಯಾವ್ದಾದ್ರೂ ವಸ್ತು ನಮ್ದಲ್ಲ ಅಂದ್ರೆ ನಾವು ಅದನ್ನ ತಗೋಬಾರ್ದು. ಓಕೆನಾ? ಅದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ನೋಡಿ ಇಲ್ಲಿ ಕಾಣಿಸ್ತಾ ಇದಾರಲ್ಲ ಇಬ್ರು ಹುಡುಗಿಯರು ಈ ಚಿತ್ರದಲ್ಲಿ. ಇದು ರಮ್ಯಾ, ಇದು ದಿವ್ಯಾ. ಇವರಿಬ್ರು ಒಂದೇ ಸ್ಕೂಲಲ್ಲಿ ಓದ್ತಾ ಇರ್ತಾರೆ. ಒಂದಿನ ಹೀಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಿವ್ಯನ್ ಬ್ಯಾಗ್ ಇಂದ ಬುಕ್ಕು ಕೆಳಗಡೆ ಬಿದ್ದೋಗುತ್ತೆ. ಆಗ ರಮ್ಯಾ ಆ ಬುಕ್ ನೋಡಿ ಎಕ್ಸ್ಕ್ಯೂಸ್ ಮೀ ದಿವ್ಯಾ ಅಂತ ಕರೀತಾಳೆ. ಆಗ ದಿವ್ಯಾ, ಏನು ರಮ್ಯಾ, ಈ ಬುಕ್ಕು ನಿಂದ ಅಂತ ಕೇಳ್ತಾಳೆ. ಹೌದು ನಂದೇ, ಕೆಳಗಡೆ ಬಿದ್ದೋಗಿತ್ತು, ಅದಕ್ಕೆ ತಂದ್ಕೊಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು. ನೀವು ಅಷ್ಟೇ ಮಕ್ಕಳ, ಯಾರ್ದಾದ್ರೂ ವಸ್ತು ಕೆಳಗಡೆ ಬಿದ್ದಿದ್ರೆ ಅವ್ರ ವಸ್ತುನ ಅವ್ರಿಗೆ ಕೊಟ್ಬಿಡ್ಬೇಕು, ನಾವು ಇಟ್ಕೋಬಾರ್ದು. ಓಕೆನಾ? ಥ್ಯಾಂಕ್ ಯು. ಈಗ ನಂಬರ್ಸ್ ಕೌಂಟ್ ಮಾಡೋಣ, 1ರಿಂದ 7. ಓಕೆನಾ? ಯಾಕೆಂದ್ರೆ ವಾರಗಳಿರುವುದು 7. ನಾವು ಇವತ್ತು ಕೌಂಟ್ ಮಾಡ್ತಾ ಇರೋ ಸಂಖ್ಯೆ 7. ಓಕೆ, ಇವತ್ತು ಸ್ಕೆಚ್ ಪೆನ್ ಅಲ್ಲಿ ಕೌಂಟಿಂಗ್ ಮಾಡೋಣ. 1 2 3 4 5 6 7. 1 2 3 4 5 6 7. ವಾರಕ್ಕೆ 7 ದಿನಗಳು. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಅಂಡ್ ಸ್ಯಾಟರ್ಡೇ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ವಾರಕ್ಕೆ 7 ದಿನಗಳು. ಈಗ ನಿಮ್ಗೆ ಆಪೋಸಿಟ್ ಬಗ್ಗೆ ಹೇಳ್ಕೊಡ್ತೀನಿ. ಮೊದಲು ನಾನು ನಿಮ್ಗೆ ಸಣ್ಣದು ಮತ್ತೆ ದೊಡ್ಡದು. ನೋಡಿ, ಇದು ದೊಡ್ಡ ಬಾಟಲ್, ಇಲ್ಲಿ ಕಾಣಿಸ್ತಿದೆಯಲ್ಲ ದೊಡ್ಡದು. ಇದು ಸಣ್ಣದು, ನೋಡಿ ಕಾಣಿಸ್ತಾ ಇದೆಯಾ? ದೊಡ್ಡದು, ಸಣ್ಣದು. ಈಗ 2 ಸ್ಪೂನ್ ಅಲ್ಲಿ ಇದು ಉದ್ದ ಸ್ಪೂನ್, ಇದು ಸ್ವಲ್ಪ ಗಿಡ್ಡ, ಉದ್ದ ಗಿಡ್ಡ. ಓಕೆ, ಜಾಸ್ತಿ ನೀರಿರೋದು ಹೆಚ್ಚು, ಇದು ಕಡಿಮೆ. ಓಕೆನಾ? ಹೆಚ್ಚು ಕಡಿಮೆ, ಮೋರ್ ಲೆಸ್. ಓಕೆನಾ ಮಕ್ಕಳ? ಇವತ್ತು ನಾನು ನಿಮ್ಗೆ 2 ತರಕಾರಿ ಪರಿಚಯ ಮಾಡ್ಕೊಡ್ತೀನಿ. ಈ ತರಕಾರಿ ಏನು ಅಂತ ಹೇಳಿ ನೋಡೋಣ.
ಕ್ಯಾಪ್ಸಿಕಮ್. ಇದನ್ನ ಕನ್ನಡದಲ್ಲಿ ದಪ್ಪ ಮೆಣಸಿನಕಾಯಿ ಅಂತ ಹೇಳ್ತೀವಿ. ಇದರಿಂದ ಏನ್ ಮಾಡ್ಬೋದು ದಪ್ಪ ಮೆಣಸಿನಕಾಯಿಲಿ? ಚಿತ್ರಾನ್ನ ಹಾಕ್ತೀನಿ ನಮ್ಮ ಮನೇಲಿ ಜಾಸ್ತಿ. ನಾನು ಚಿತ್ರಾನ್ನ ಮಾಡ್ತಾರೆ, ಬಜ್ಜಿ ಮಾಡ್ತಾರೆ, ಮತ್ತೆ ಸಲಾಡಿಗೆ ಮಾಡ್ತಾರೆ, ಗೋಬಿ ಮಂಚೂರಿ ಎಲ್ಲಾನು ಹಾಕ್ತಾರೆ. ಓಕೆ, ಕ್ಯಾಪ್ಸಿಕಮ್ ಯಾವ ಬಣ್ಣ? ಹಸಿರು ಬಣ್ಣ, ಗ್ರೀನ್ ಕಲರ್. ಇನ್ನೊಂದು ತರಕಾರಿ ಯಾವುದು ಗೊತ್ತಾ? ಮೂಲಂಗಿ. ಏನಿದು? ಮೂಲಂಗಿ. ಮೂಲಂಗಿ ಯಾವ ಬಣ್ಣ ಇದೆ? ಬಿಳಿ ಬಣ್ಣ, ವೈಟ್ ಕಲರ್. ಮೇಲೆ ಹಸಿರಿದೆ. ಇದು ಬಿಳಿ ಬಣ್ಣ ಮೂಲಂಗಿ. ಇವತ್ತು ನಮ್ಮ ಮನೆಯಲ್ಲಿ ಮೂಲಂಗಿ ಸಾರು ಗೊತ್ತಾ? ನಮ್ಮ ಮನೇಲಿ ಇವತ್ತು ಮೂಲಂಗಿ ಸಾರು ಮಾಡಿದ್ದೀನಿ ನಾನು. ಮೂಲಂಗಿಯಿಂದ ಸಾಂಬಾರ್ ಮಾಡ್ತಾರೆ, ಮತ್ತಿನ್ನೇನು ಮಾಡ್ತಾರೆ, ಕೆಲವರು ಕೋಸಂಬರಿ ಸಹ ಮಾಡ್ತಾರೆ. ಮೂಲಂಗಿ ಕೋಸಂಬರಿ, ಗೊಜ್ಜು ಮಾಡ್ತಾರೆ. ಇನ್ನೇನ್ ಮಾಡ್ಬೋದು ಮೂಲಂಗಿಲಿ ಚಟ್ನಿ ಸಹ ಮಾಡ್ತಾರೆ. ಮೂಲಂಗಿನ ಹಸಿಯಾಗಿ ತಿಂತಾರೆ. ಓಕೆನಾ? ಇವತ್ತು ನಿಮ್ಗೆ ಮೂಲಂಗಿ ಮತ್ತೆ ಕ್ಯಾಪ್ಸಿಕಮ್, ದಪ್ಪ ಮೆಣಸು, ಮೂಲಂಗಿ 2 ತರಕಾರಿ ಪರಿಚಯ ಆಗಿದೆ ಮಕ್ಕಳ. ಥ್ಯಾಂಕ್ ಯು. ಈಗ ಇವತ್ತು ನಿಮ್ಗೆ ಪೇಪರ್ ಅಲ್ಲಿ ಟೋಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನ್ಯೂಸ್ ಪೇಪರ್ ಅಲ್ಲಿ ನೋಡಿ, ಏನಿಲ್ಲ ಮಕ್ಕಳ, ಈ ತರ ನ್ಯೂಸ್ ಪೇಪರ್ ಇರುತ್ತಲ್ಲ ಮನೆಯಲ್ಲಿ, ನೋಡಿ ಈ ತರ ಒಂದು ಶೀಟ್ ಪೂರ್ತಿ ತಗೋಬೇಕು. ಇದನ್ನ ಅರ್ಧ ಮಡಿಸ್ಬೇಕು. ಅರ್ಧ ಮಡಿಸಿದಾಗ ಈ ತುದಿ ಇರುತ್ತಲ್ಲ ನೋಡಿ, ಈ ತುದಿನ ಈ ಮೇಲ್ ಬರೋ ತರ ಇಟ್ಕೋಬೇಕು. ಮೇಲ್ ಬಂದು ತುದಿನ ಹೀಗೆ ಒಂದ್ಸಲಿ ಮಡಿಸ್ಬೇಕು, ಮತ್ತೆ ಹೀಗೆ ಒಂದ್ಸಲಿ ಮಡಿಸ್ಬೇಕು. ಈ ತುದಿ ಇರುತ್ತಲ್ಲ, ಈ ತುದಿನ ಹೀಗೆ ಮಡಿಸ್ಬೇಕು ಅಷ್ಟೇ. ಮತ್ತೆ ಹೀಗೆ ಉಲ್ಟಾ ಮಾಡಿ ಈ ತುದಿನ ಹೀಗೆ ಮಡಿಸ್ಬೇಕು. ಹೀಗೆ ಮಡಿಸಿ ಇದನ್ನ ಹೀಗೆ ತಗೋಬೇಕು. ಮಧ್ಯಕ್ಕೆ ಹೀಗೆ ತಗೊಂಡು ಈ ತರ ಬರಬೇಕು ಶೇಪ್. ಈ ತರ ಬಂದ್ಮೇಲೆ ನೋಡ್ಬೇಕಂದ್ರೆ ಈ ತುದಿ ಸ್ವಲ್ಪ, ಈ ತುದಿ ಸ್ವಲ್ಪ ಹೀಗೆ ಮಡಿಸ್ಬೇಕು. ನೋಡಿ, ಇಲ್ಲಿ ಯಾವುದೇ ರೀತಿಯ ಗಮ್ ಇಲ್ಲ, ಪಿನ್ ಹೊಡೆಯಷ್ಟಿಲ್ಲ, ಏನೂ ಇಲ್ಲ. ಇದನ್ನ ಹೀಗೆ ಓಪನ್ ಮಾಡಿ ತಲೆಗೆ ಇಟ್ಕೊಳ್ಳೋದು. ಇಷ್ಟೇ ಟೋಪಿ. ಚೆನ್ನಾಗಿದೆಯಾ ಟೋಪಿ? ಸುಲಭವಾಗಿ ನಾವು ಟೋಪಿನ ಮಾಡಬಹುದು. ಚೆನ್ನಾಗಿದೆಯಾ ಮಕ್ಕಳ? ಟೋಪಿಯಿಂದ ಒಂದು ಆಟ ನೆನಪಾಗ್ತಿದೆ ನನಗೆ. ಟೋಪಿ ಬೇಕಾ ಟೋಪಿ, ಎಂತ ಟೋಪಿ? ಪೇಪರ್ ಟೋಪಿ ಯಾರಿಗೆ ಬೇಕು? ನಿಮಗೆ ಬೇಕಾ? ನೀವು ಮಾಡ್ಕೊಳ್ಳಿ ಮನೇಲಿ. ಓಕೆ ಮಕ್ಕಳ, ಈಗ ನಾನು ನಿಮ್ಗೆ ಒಂದು ಪುಟ್ಟದು ಅಭಿನಯ ಗೀತೆ ಹೇಳ್ಕೊಡ್ತೀನಿ. ಓಕೆನಾ? ತಕ್ಕ ತಕ್ಕ ತೈ ಮೇಲಕ್ಕೆತ್ತು ಕೈ, ತಕ್ಕ ತಕ್ಕ ತೈ ಪಕ್ಕ ಚಾಚು ಕೈ, ತಕ್ಕ ತಕ್ಕ ತೈ ಮುಂದೆ ಚಾಚು ಕೈ, ತಕ್ಕ ತಕ್ಕ ತೈ ಕೆಳಗೆ ಬಿಡು ಕೈ. ಇನ್ನೊಮ್ಮೆ ಹೇಳ್ಕೊಳ್ಳ? ತಕ್ಕ ತಕ್ಕ ತೈ ಮೇಲಕ್ಕೆತ್ತು ಕೈ, ತಕ್ಕ ತಕ್ಕ ತೈ ಪಕ್ಕ ಚಾಚು ಕೈ, ತಕ್ಕ ತಕ್ಕ ತೈ ಮುಂದೆ ಚಾಚು ಕೈ, ತಕ್ಕ ತಕ್ಕ ತೈ ಕೆಳಗೆ ಬಿಡು ಕೈ. ಓಕೆ ಮಕ್ಕಳ, ನಾಳೆ ಇನ್ನೂ ಕೆಲವೊಂದು ಆಕ್ಟಿವಿಟೀಸ್ ಮಾಡಿ ನಿಮ್ ಮುಂದೆ ಬರ್ತೀನಿ. ಓಕೆನಾ? ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಅಪ್ಪ ಅಮ್ಮ ಹೇಳಿದ ಮಾತು ಕೇಳಿ. ಓಕೆನಾ? ಬಾಯ್.